ನಮಸ್ಕಾರ ಫ್ರೆಂಡು ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅನ್ಕೋತೀನಿ. ಚೆನ್ನಾಗಿದ್ರೆ ಕಮೆಂಟ್ ಹಾಕ್ರಪ್ಪ ಚೆನ್ನಾಗಿದೀವಿ ಅಂತ. ನೋಡಿ, ಭಾರತದ ಪ್ರಪ್ರಥಮ ಬಾರಿಗೆ ವರ್ಟಿಕಲ್ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆಗೆ ಸ್ವಾಗತ ಸುಸ್ವಾಗತ. ತಿರುಚಿರಪಳ್ಳಿಯಿಂದ ನಾವು ಬೆಳಿಗ್ಗೆ 4 ಗಂಟೆ ಟ್ರೈನ್ ಇತ್ತು. ಆ ಟ್ರೈನ್ ಕ್ಯಾಚ್ ಮಾಡ್ಕೊಂಡು ನೋಡಿ ಹೋಗ್ತಾ ಇದೀವಿ. ಕೇವಲ 100 ರೂಪಾಯಿ ಮಾತ್ರ ಇತ್ತು ರಾಮೇಶ್ವರಂಗೆ. ತುಂಬಾನೇ ಖುಷಿ ಇದು, ಕಡಿಮೆ ಅಮೌಂಟ್ ಅಲ್ಲಿ ಇದೆಯಲ್ಲ ಅಂತ. ನೋಡಿ, ನೇಚರ್ ನೋಡ್ತಾ ಇದ್ರೆ ಬೆಳಿಗ್ಗೆ ಹೋಗ್ತಾ ಇರ್ಬೇಕಾದ್ರೆ ಸನ್ ರೈಸ್ ಟ್ರೈನ್ ಅಲ್ಲಿ ತುಂಬಾನೇ ಸಖತ್ತಾಗಿರ್ತದೆ. ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ನಾವು ನೋಡಿ ಇಲ್ಲೇ ಬ್ರಷ್ ಗಿಶ್ ಮಾಡ್ಕೊಂಡು ಎಂತ ವ್ಯೂ ನೋಡ್ತಾ ಇದ್ವಿ ಅಂತ ಆರಾಮಾಗಿ ನೋಡ್ತಿದೀವಿ. ನೀವು ಇದೇ ತರ ಆರಾಮಾಗಿ ನೋಡ್ಬೋದು ನೋಡಿ, ಬಂದ್ರೆ ಬ್ರಷ್ ಗಿಶ್ ಮಾಡ್ಕೊಳತೆಗೆ. ಮಾತ್ರ ತುಂಬಾನೇ ಚೆನ್ನಾಗಿತ್ತು ಟ್ರೈನ್ ಜರ್ನಿ. ಮತ್ತೆ ವಿಂಡೋ ಸೀಟ್ ಇಟ್ಕೊಂಡು ಕೊನೆ ಗಂಟೆನುವೆ ಅಂದ್ರೆ ಜನರಲ್ ಬರ್ಬೋದು ನೀವು, ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಬುಕ್ ಮಾಡ್ಕೊ ಬಂದ್ರೆ ನಿಮ್ಗೆ ಇನ್ನೂ ಒಳ್ಳೇದು. ಆದ್ರೆ ಜನರಲ್ ಬಂದ್ರೆ ತುಂಬಾ ಅಷ್ಟು ರಶ್ ಇರಲ್ಲ. ಯಾಕೆಂದ್ರೆ ಇಲ್ಲಿ ಟ್ರೈನ್ ಟೈಮಿಂಗ್ಸ್ ತುಂಬಾನೇ ವಿಚಿತ್ರವಾಗಿದೆ. ಅಂದ್ರೆ ಸ್ವಲ್ಪ ನಿಮ್ಗೆ ಒಂದೊಂದು ಟ್ರೈನ್ ಮಿಸ್, ಒಂದ್ ಅರ್ಧ ಗಂಟೆ ಟ್ರೈನ್ ಇದಾಯ್ತು ಅಂತಂದ್ರು ಇನ್ನೊಂದು ಟ್ರೈನ್ ಸಿಗಲ್ಲ. ಅದರಿಂದ ನೀವು ಜನರಲ್ ಬರೋದೇ ಬೆಟರ್ ಈ ಕಡೆ ಅಂತ ಹೇಳ್ತಾ ಇದೀನಿ. ಹೇಳ್ತೀನಿ, ಟ್ರೈನ್ ಜರ್ನಿ ಮಾಡಿದ್ರೆ ಮಾತ್ರ ಧನುಷ್ಕೋಡಿಗೆ ತುಂಬಾನೇ ಸಖತ್ತಾಗಿ. ವರ್ಟಿಕಲ್ ಲಿಫ್ಟ್ ಅಂದ್ರೇನು ಅದನ್ನೆಲ್ಲ ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಏನು ಅಂತ. ಭಾರತದ ಮುಖ್ಯ ಭೂಭಾಗದ ಸಂಪರ್ಕವಿರುವ ವರ್ಟಿಕಲ್ ರೈಲ್ವೆ ಸಮುದ್ರ ಸೇತುವೆ ಆಗಿದೆ. ಮಾತ್ರ ನೋಡ್ತಾ ಇದ್ರಲ್ಲ ಏನ್ ಸಖತ್ತಾಗಿದೆ ಅಂತೀರಾ. ನೋಡಿ, ಇದೆ ಸಮುದ್ರದಲ್ಲಿ ಸೇತುವೆ ಕಟ್ಟಿದ್ದಾರೆ. ಅದು ಎಷ್ಟು ಕಟ್ಟಿದ್ದಾರೆ ಅಂತ ಹೇಳ್ತೀರಾ? 2 ಕಿಲೋಮೀಟರ್ 0.07 2.07 ಕಿಲೋಮೀಟರ್ ಗಂಟ ಕಟ್ಟಿರುವಂತದ್ದು. ಮಟ್ಟಿಗಿದೆ ನೋಡಿ. ಮಾತ್ರ ಇದು ಈ ಕಡೆ ಸೈಡ್ ಇಂದ ನೋಡಿ ಎಷ್ಟು ದೂರ ಇದೆ ಅಂತ. ತುಂಬಾನೇ ಸಖತ್ತಾಗಿದೆ. ಮಾತ್ರ ಇದು ಎಷ್ಟು ಖರ್ಚು ಮಾಡಿದರೆ ಕಟ್ಟಿಕೆ ಅಂದ್ರೆ 531 ಕೋಟಿ ಖರ್ಚು ಮಾಡಿ ಇದ್ ಮಾಡಿರೋಂಥದ್ದು. ಈ ಸೇತುವೆ ನಾವು ಹೋಗ್ತಿದೀವಲ್ಲ, ಅದು ಆ ಪಕ್ಕದಲ್ಲಿರೋದು ಯಾವ ಸೇತುವೆ ಅಂತಂದ್ರೆ ಅದು ರೈಲ್ವೆ ಸೇತುವೆನೆ. ಅದು ಯಾವಾಗಿಂದ ಇತ್ತು ಅಂತಂದ್ರೆ 1914ನೇ ಇಸ್ವಿಯಿಂದನೂ ಇದೆ. ಅದು ನೋಡ್ತಾ ಇದ್ರಲ್ಲ ಯಾವ ರೀತಿ ಇದೆ ಅಂತ. ನೋಡಿ, ಎಕ್ಸೈಟ್ ಅದು ಓಪನ್ ಏನಿದೆ, ಆ ಓಪನ್ ಒಳಗಡೆನೆ ಹಡಗು ಬರೋಂಥದ್ದು, ದೊಡ್ಡ ದೊಡ್ಡ ಹಡಗು. ಇದು ಸೇಮ್ ಅದೇ ರೀತಿ ಓಪನ್ ಆಗುತ್ತೆ. ಇದನ್ನೇ ವರ್ಟಿಕಲ್ ಲಿಫ್ಟ್ ರೈಲ್ವೆ ಅಂತ ಕರೆಯುವಂತದ್ದು. ಮಾತ್ರ ಇವೆಲ್ಲ ನೋಡಿದಾಗ ಲೈವ್ ಅಲ್ಲಿ ತುಂಬಾನೇ ಖುಷಿ ಆಗುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಅದು ಓಪನ್ ಆಗುತ್ತೆ, ಇದು ಓಪನ್ ಆಗುತ್ತೆ. ಆ ಫೋಟೋ ಹಾಕಿದೀನಿ ನೋಡಿ. ಈಗ ನೋಡಿ ಏನ್ ಸಖತ್ತಾಗಿದೆ ಅಲ್ವಾ. ಖುಷಿ ಆಗುತ್ತೆ. ಇದು ಹೋದ ವರ್ಷ ಇನಾಗ್ರೇಟ್ ಮಾಡಿರೋಂಥದ್ದು. ನಾವು ಹೋಯ್ತಿರೋ ಬ್ರಿಡ್ಜ್ 2025 ಏಪ್ರಿಲ್ 6ನೇ ತಾರೀಕು ಇದನ್ನ ಇನಾಗ್ರೇಟ್ ಮಾಡಿರೋಂಥದ್ದು. ತುಂಬಾನೇ ಖುಷಿ ಆಗುತ್ತೆ ಮಾತ್ರ ಅಲ್ವಾ. ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಂತ್ಕೊಳ್ಳಿ ಲೈಫ್ ಅಲ್ಲಿ. ಇದು ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಅದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ನಾವೇನ್ ತುಂಬಾ ಜಾಸ್ತಿ ದುಡ್ಡು ಖರ್ಚು ಮಾಡ್ಕೊ ಬಂದಿಲ್ಲ. ನಾವು ಸ್ವಲ್ಪ ಲೋ ಬಜೆಟ್ ಎಲ್ಲ ಬಂದಿರೋದು. ಲೋ ಬಜೆಟ್ ಅಲ್ಲಿ ಈ ತರ ಒಳ್ಳೊಳ್ಳೆ ಪ್ಲೇಸ್ ನ ಕವರ್ ಮಾಡ್ಬೋದು ಅಂತ ನಾನು ನಿಮ್ಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲ ಫ್ಲೈಟ್ ಇಲ್ಲಿ ಹೋಗ್ಬೇಕು, ಇಲ್ಲ ಬಸ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ. ಆದ್ರೆ ನಿಮ್ಗೆ ನಾನು ಈ ತರ ಬರ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ರಿಡ್ಜ್ ಇರುತ್ತೆ. ಬ್ರಿಡ್ಜ್ ಮಾತ್ರ ತುಂಬಾನೇ ಸಖತ್ತಾಗಿರುತ್ತೆ. ಒಂದ್ಸಲ ವಿಸಿಟ್ ಮಾಡಿ ಸೂಪರ್ ಅಂದ್ಕೊಳ್ಳಿ. ಮಾತ್ರ ತುಂಬಾನೇ ಖುಷಿ ಆಗುತ್ತೆ ನೋಡ್ಬಿಟ್ಟು. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಮೈ ಗಾಡ್,
ತುಂಬಾ ಸಕ್ಕತ್ತಾಗಿರುತ್ತೆ ನಿಮಗೆ. ಒಂದ್ಸಲ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಿ, ಬಸ್ಸಲ್ಲೂ ಮತ್ತು ಗಾಡೀಲಿ ಬರೋದಲ್ಲ, ಬೈಕಲ್ಲಿ ಬರೋದಲ್ಲ, ನಿಜ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಸಕ್ಕತ್ತಾಗಿರುತ್ತೆ.